ಚಾನಲ್ಗೆ ನಾನು ನಿಮ್ಮನ್ನು ಮನಪೂರ್ವಕವಾಗಿ ಕೋರುವತಾಗಿದ್ದೇನೆ. ಈ ದಿನ ದೇವರು ನಮಗೋಸ್ಕರ ಯಾವ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ನೀವು ಉತ್ಸಾಹದಿಂದಿದ್ದೀರಾ. ಈ ದಿನ ನೋಡಿ, ಪ್ರಸಂಗಿ 3ನೇ ಅಧ್ಯಾಯ 1ನೇ ವಾಕ್ಯ. ಮೊದಲನೇ ವಾಕ್ಯ ನೋಡುವಾಗ ನೋಡಿ, ನಿಮ್ಮ ಒಂದು ಕಾನ್ಸಂಟ್ರೇಷನ್ ಎಲ್ಲ ಇಲ್ಲೇ ಇರಲಿ, ಓಕೆನಾ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ನೋಡಿ, ಈ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಒಂದು ಕಾರ್ಯ ನಡೀಬೇಕು ಅಂತಂದರೆ ಅದು ಮನುಷ್ಯರ ಚಿತ್ತದಂತೆ ಅಲ್ಲ, ಮನುಷ್ಯರ ಒಂದು ಕಾಲಕ್ಕೆ ಅಲ್ಲ ಹೊರತು ದೇವರ ಕಾಲಕ್ಕಾಗಿದೆ. ದೇವರ ಕಾಲಕ್ಕೆ ಅದು ನಡೆಯುವಂಥದ್ದಾಗಿರುತ್ತೆ. ಯಾಕಂದರೆ ನಾವು ಅಂದ್ಕೊಳ್ಳೋದಕ್ಕಿಂತ ದೇವರ ಕಾಲವೇ ಉತ್ತಮವಾದದ್ದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಮನೆ ತಗೋಬೇಕು ಅಂತ ಇರ್ತೀರ, ಅದು ನಿಮಗೆ ನೀವು ಎಷ್ಟು ನಂಬಿಕೆಯಿಂದ ಬೇಡ್ತೀರ, ಆದರೆ ಅದು ನಿಮಗೆ ಸಿಗೋದಿಲ್ಲ. ಒಂದು ಕಾರ್ ತಗೊಬೇಕು ಅಂತ ಅಂದ್ಕೊತೀರ, ನಿಮಗೆ ಸಿಗೋದಿಲ್ಲ. ಆದರೆ ಒಂದು ದಿನ ಬರುತ್ತೆ, ನೀವು ಮನೆ ತೊಗೊಬೇಕು ಅಂತ ಇದ್ದವರು ಒಂದು ಬಂಗಲೆ ತೊಗೊತೀರ. ಆ ರೇಂಜಿಗೆ ದೇವ್ರು ಮಾಡ್ತಾರೆ. ಯಾಕಂದರೆ ನೀವು ಆದರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ದೇವರೊಂದಿಗೆ ಐಕ್ಯತೆ ಬೆಳೆಸ್ಕೊಬೇಕು. ಹೇಗೆ? ದೇವ್ರ ವಾಕ್ಯವನ್ನು ಧ್ಯಾನ ಮಾಡಬೇಕು, ದೇವ್ರ ವಾಕ್ಯವನ್ನು ದಿನ ಕೇಳಬೇಕು. ಆವಾಗ ನಿಮ್ಮ ಐಕ್ಯತೆ ಜಾಸ್ತಿ ಆಗುತ್ತೆ. ಆದಷ್ಟು ದೇವ್ರ ವಾಕ್ಯದ ಒಂದು ಬೀಜವನ್ನು ನೀವು ನಿಮ್ಮಲ್ಲಿ ಬಿತ್ಕೊಳ್ಳಿ. ದೇವ್ರ ವಾಕ್ಯವನ್ನು ಕೇಳಿರಿ, ದೇವ್ರ ವಾಕ್ಯನ ಧ್ಯಾನ ಮಾಡಿರಿ, ಮತ್ತು ದೇವರಲ್ಲಿ ಐಕ್ಯತೆ ಬೆಳೆಸ್ಕೊಳ್ಳಿ. ಮತ್ತು ನಾವು ಅಂದ್ಕೊಂಡಿದ್ದ ಸ್ಥಿತಿಯಾಗಿರಲಿ, ಅದು ನಮಗೆ ಸಿಗೋದಿಲ್ಲ. ನಾವು ಅಂದ್ಕೊಂಡು ಇವತ್ತು ಬೇಕು ಅಂತ ಇವತ್ತೇ ಆಗೋದಿಲ್ಲ. ಅದು ದೇವರ ಒಂದು ಚಿತ್ತದಂತೆಯೇ ಆಗೋದು. ದೇವರ ಚಿತ್ತ ನಮ್ಮ ಚಿತ್ತಕ್ಕಿಂತ ಉತ್ತಮವಾದದ್ದು. ಈ ಒಂದು ವಾಕ್ಯದಲ್ಲಿ ಹೇಳುವಾಗ ಆಕಾಶ ಅಂತ ಅಂದರೆ ಪರಲೋಕ ಅಂತ ಏನು ಹೇಳ್ತೀವಿ, ಪರಲೋಕ ಹೆವನ್ ಅಂತ ಏನು ಹೇಳ್ತೀವಿ, ಅದು ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆ ಒಂದೊಂದು ಕ್ರಿಯೆಗೂ ಅದಕ್ಕಂತಲೇ ಒಂದು ಸಮಯ ಇದೆ. ಆ ಸಮಯದಲ್ಲೇ ಅದಾಗೋದು. ನೀವು ಅಂದ್ಕೊಂಡಂಗೆ ಆಗೋದಿಲ್ಲ. ನಾವು ಅಂದರೆ ನೀವು ಅಂತಂದರೆ ತಪ್ಪು ತಿಳ್ಕೊಬೇಡಿ. ನಾವೇನು ಅಂದ್ಕೊಂಡಿರ್ತೀವಿ ಸಮಯ ಆ ಸಮಯದಲ್ಲಿ ಆಗೋದಿಲ್ಲ ಹೊರತು ಅದಕ್ಕಂತಲೇ ಒಂದು ಸಮಯ ದೇವರು ಇಟ್ಟಿರ್ತಾರೆ, ಆವಾಗಲೇ ಅದಾಗೋದು. ಆಯಿತಾ? ಆದರೆ ಅದು ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗುತ್ತೆ ಹೊರತು ಅದಕ್ಕಿಂತ ಒಂದು ಏನು ಹೇಳ್ತೀವಿ, ಒಂದು ಕಡಿಮೆ ಅಂತೂ ಆಗೋದಿಲ್ಲ. ಅದಕ್ಕಿಂತ ಒಂದು ಜಾಸ್ತಿ ದೊಡ್ಡ ಮಟ್ಟಕ್ಕೆ ಚೆನ್ನಾಗಾಗುತ್ತೆ. ಆದರೆ ಅದಕ್ಕೆ ಸಮಯ ಬೇಕು. ನೀವೊಂದು ಕೇಳಿಕೊಂಡಾಗಲೇ ಅದಾಗೋದಿಲ್ಲ. ಆದರೆ ನಂಬಿಕೆಯಿಂದ ಬೇಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಅದು ನಿಜವಾಗ್ಲೂ ಹಾಗೇ ಆಗುತ್ತೆ. ಅದು ಕೊಡ್ತಾರೆ ದೇವರು. ನೀವು ಅದು ಬೇಡ್ಕೊಂಡಾಗ ಅದಕ್ಕಿಂತ ಉತ್ತಮವಾದದ್ದು ನಿಮಗೆ ಕೊಡ್ತಾರೆ. ಇದರಲ್ಲಿ ನೋಡಿ, ಅದಕ್ಕಂತಲೇ ಒಂದು ಕಾಲ ಇದೆ. ಆದರೆ ಆ ಕಾಲ ಬರೋವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು. ಏನು ಹೇಳ್ತಾರೆ, ಪೇಷನ್ಸ್ ಅಂತ ಏನು ಹೇಳ್ತೀವಿ, ಆ ಪೇಷನ್ಸಲ್ಲಿ ನೀವು ಕಾಯಬೇಕು. ದೇವರೊಂದಿಗೆ ಅದೇ ಐಕ್ಯತೆ ಇರಬೇಕು. ನಂಬಿಕೆ ಎಲ್ಲಿ ದೇವರು ನಾನು ಕೊಡಲೇ ಇಲ್ವಲ್ಲ, ನಾನು ಅಷ್ಟು ಬೇಡ್ಕೊಂಡೆ, ಅಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ನಾನು ಕೊಡಲೇ ಇಲ್ವಲ್ಲ ದೇವರು ಅಂತ ನಾವು ಬಿದ್ದೋಗ್ಬಾರ್ದು. ನಂಬಿಕೆಯಲ್ಲಿ ಇರಬೇಕು. ಮತ್ತು ನೋಡಿ, ನನ್ನ ಜೀವಿತದಲ್ಲಿ ನಾನು ಯಾವಾಗಲೂ ಸತ್ತೋಗ್ಬೇಕಾಗಿದ್ದವನು, ಆದರೆ ದೇವರು ಆತನ ಎಬ್ಬರಿಸಿದ್ರು. ಮತ್ತು ದುರಭ್ಯಾಸಗಳನ್ನು ದೇವರು ನನಗೆ ಒಂದು ಪುನರ್ಜನ್ಮ ಅಂತ ಒಂದು ಕೊಟ್ಟಾಗಲೂ ನಾನು ಕೆಟ್ಟ ದುರಭ್ಯಾಸಗಳನ್ನು ಕಲಿತು ದುರಭ್ಯಾಸಗಳಲ್ಲಿ ಇದ್ದವನು. ನನ್ನ ದೇವರು ಇವತ್ತು ಸೇವೆಗೆ ಅಂತ ನನ್ನ ಆರಿಸ್ಕೊಂಡಿದ್ದಾರೆ. ನಾನು ಇದಕ್ಕೆ ಖುಷಿ ಪಡ್ತೀನಿ. ನೀವು ಕೂಡ ದೇವರಲ್ಲಿದ್ದರೆ ಖುಷಿಯಾಗಿರ್ತೀರ. ಯಾವಾಗಲೂ ಕೂಡ ದೇವರೊಂದಿಗೆ ಒಂದು ಐಕ್ಯತೆಯನ್ನು ಬೆಳೆಸ್ಕೊಳ್ಳಿ, ಓಕೆನಾ. ಇವತ್ತಿನ ವಾಕ್ಯ ಆಗಿತ್ತು. ನೀವು ಈ ಒಂದು ವಾಕ್ಯವನ್ನು ಕೇಳಿದಾಗೆಲ್ಲ ದಯವಿಟ್ಟು ಈ ಒಂದು ವಾಕ್ಯ ಈ ದಿನದ ಒಂದು ಗಾಸ್ಪಲ್ ನಿಮಗೆ ಇಷ್ಟ ಆಗಿದರೆ, ಈ ಒಂದು ವಾಕ್ಯ ನನ್ನ ಒಂದು ಪ್ರಸಂಗ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ. ಇದು ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಏನಾದರೂ ತಪ್ಪಾಗಿದೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೇವಕರನ್ನು ದಯವಿಟ್ಟು ಅವ್ರಿಗೆ ಒಂದು ಸಪೋರ್ಟನ್ನು ಮಾಡಿ ದಯವಿಟ್ಟು, ಪ್ಲೀಸ್. ಆಯಿತಾ? ಮಧ್ಯದಲ್ಲಿ ಯಾರು ಒಂದು ವಾಕ್ಯವನ್ನು ಕೇಳುವಾಗ ಬಿಟ್ಟೋಗಬೇಡಿ ಕೇಳುವಾಗ, ಓಕೆನಾ. ಈಗ ದೇವರೊಂದಿಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ನಾವು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ.
ಆಕಾಶ ಭೂಮಿಯನ್ನು ಉಂಟು ಮಾಡಿದ ಆತನೇ ಸ್ತೋತ್ರಪ್ಪ ತಂದೆ ಯೇಸುವೆ. ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಅಪ್ಪ ತಂದೆ ಯೇಸುವೆ ಇಲ್ಲೇ ತನಕ ತಂದು ನಡೆಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ತಂದೆ ಯೇಸುವೆ. ಈ ವಾಕ್ಯದ ಈ ದಿನ ನೀವು ಕೊಟ್ಟಂಥ ಒಂದು ವಾಕ್ಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜನೇ. ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಒಬ್ಬೊಬ್ಬ ಮನಸ್ಸನ್ನು ನೀವು ಮುಟ್ಟಿವೆ, ಹಾಗೂ ನಿಮ್ಮೊಂದಿಗೆ ಅವರು ನಿಮ್ಮ ಒಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ನೀವು ಮಾಡಿವಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಅವೇನು ಬಿಟ್ಕೊಂಡಿರ್ತಾರೆ ತಂದೆ, ಅದನ್ನು ನಿಮ್ಮ ಒಂದು ಸಮಯಕ್ಕೆ ಅವರಿಗೆ ಕೊಡಿರಿ ತಂದೆ ಯೇಸುವೆ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಪ್ರತಿಯೊಬ್ಬರೊಂದಿಗೂ ನಿಮ್ಮ ಒಂದು ಐಕ್ಯತೆ ಚೆನ್ನಾಗಿರಲಿ ತಂದೆ ಯೇಸುವೆ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿ ಅವ್ರಿಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಒಂದು ಒಳ್ಳೆಯ ದೀರ್ಘಾಯುಷ್ಯನ ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿರುತ್ತದೆ. ಯೇಸುವೆ ಸ್ತೋತ್ರ ತಂದೆ, ಸ್ತೋತ್ರಪ್ಪ. ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ದೇವರ ಯೇಸು ಸ್ವಾಮಿನವರಿಗೆ ಕಳಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎನಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕು, ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೇಳಿಯಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಎಂಬುದೇ ಸ್ವಾಮಿ. ಆಮೇನ್. ಸ್ಯಾಮ್ಸ್ 103 ಕೀರ್ತನೆಗಳು 103 ಒಟ್ಟಾಗಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಾಂಗಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಇಲ್ಲಿಯ ತನಕ ನನ್ನೊಂದಿಗೆ ನೀವಿದ್ದು ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.